ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ಇನ್ನೂವರೆಗೂ ನಮ್ಮಲ್ಲಿ ಕೆಲವೊಂದು ಸರ್ಕಾರಿ ಕಾರ್ಯಾಲಯಗಳು ಇರುವುದಿಲ್ಲ ಮತ್ತು ಈಗಿನ ಸಮಯದಲ್ಲಿ ಒಬ್ಬರು ದಾನಿಗಳು ನಮಗೆ ಅನುಕೂಲವಾಗಲಿ ಅಂತ ಹೇಳಿ ತಮ್ಮ ಹಣದಿಂದ ಭೂಮಿ ಖರೀದಿ ಮಾಡಿ ನಮ್ಮ ಅನುಕೂಲಕ್ಕೋಸ್ಕರ ಬಡವರ ಏಳಿಗೆಗಾಗಿ 2 ಎಕರೆ ಜಮೀನನ್ನು ದಾನವ ರೂಪದಲ್ಲಿ ಕೊಟ್ಟಿದ್ದಾರೆ. ಸರ್ಕಾರಿ ಏಳಿಗೆಯಲ್ಲಿ ಮತ್ತು ಆ ಜಾಗ ಇಂಥ ಪ್ಲೇಸ್ನಲ್ಲಿ ಇದೆ. ಅಲ್ಲಿ 4 ರಸ್ತೆಗಳಿವೆ. ಪ್ರತಿ ಹಳ್ಳಿ 100-200 ಹಳ್ಳಿ ಬರೋಂಥ ರಸ್ತೆ ಅದು ತಾಳಿಕೋಟೆಲಿಂದ 1,000 ಹಳ್ಳಲಿಂದ 1 ಕಿಲೋಮೀಟ್ರ್ ಆಗ್ಬೋದು, ಅದೇನು ದೂರಲ್ಲ. ಆಲ್ರೆಡಿ ಈಗ ಅಲ್ಲಿ ಡೆವಲಪ್ ಆಗಿದೆ. ಅದಕ್ಕಾಗಿ ಆದಷ್ಟು ಶೀಘ್ರದಲ್ಲಿ ಅದೇ ಪ್ಲೇಸ್ನಲ್ಲಿ ನಿರ್ಮಾಣ ಮಾಡಬೇಕಾಗಿ ತಾಳಿಕೋಟೆ ಪ್ರಜಾಸೌಧ ನಿರ್ಮಾಣ ಮಾಡಬೇಕಾಗಿ TV9 ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ. ಅಬ್ದುಲ್ ರಜಾಕ್. ಬಿಜಾಪುರಕ್ಕೆ ಆಗಮಿಸಿರುವಂಥ ಉದ್ದೇಶ ಏನಪ್ಪ ಅಂದರೆ ತಾಳಿಕೋಟೆಯಲ್ಲಿ ಈಗಾಗಲೇ ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ರೀತಿಯ ಕಾಮಗಾರಿಗೆ ಉಂಟಾಗಿದೆ. ಈಗಾಗಲೇ ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ 2 ಎಕರೆ ಜಮೀನು ದಾನದ ರೂಪದಲ್ಲಿ ಕೆಲವು ದಾನಿಗಳು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಬೇಕಾಗುವಂಥ ವೆಚ್ಚವೂ ಸಹಿತ ಸರ್ಕಾರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬಂದು ಹಣ ಇದೆ. ಆ ಹಣವನ್ನು ಈಗ ಟೆಂಡರ್ ಕರೆಯಬೇಕಾಗಿತ್ತು. ಆ ಟೆಂಡರ್ ಕೆಲವು ಜನರ ಒಂದು ಹಿತಾಸಕ್ತಿಯಿಂದ ಅಲ್ಲಿಯ ಒಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದು ದೂರ ಆಗ್ತಾ ಇದೆ, ತಾಳಿಕೋಟೆಯಿಂದ ಸುಮಾರು ದೂರಿದೆ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಅಲ್ಲಿ ತಾಳಿಕೋಟೆಯಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದೇ ಒಂದು ನೆಪವನ್ನು ಇಟ್ಟುಕೊಂಡು ಜಿಲ್ಲಾಧಿಕಾರಿಗಳು ಇನ್ನೂ ಟೆಂಡರ್ ಕರೀತಾ ಇಲ್ಲ. ಆದಷ್ಟು ಬೇಗನೆ ಯಾವುದೇ ಇನ್ನೊಮ್ಮೆ ಸ್ಥಳಕ್ಕೆ ಸಾಕಷ್ಟು ಸಲ ಅಲ್ಲಿ ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ತಾವೇ ಶಾಂಕ್ಷನ್ ಮಾಡಿದಿರಿ. ಅದನ್ನು ನೋಂದಣಿಯೂ ಸಹಿತ ಆಗಿದೆ. ರಾಜ್ಯಪಾಲರ ಹೆಸರಲ್ಲಿ ನೋಂದಣಿಯಾಗಿದೆ. ಕಾಮಗಾರಿ ಆದಷ್ಟು ಬೇಗನೆ ಟೆಂಡರ್ ಕರೆದು ಆದಷ್ಟು ಬೇಗನೆ 2 ವರ್ಷದ ಸರ್ಕಾರದ ಅವಧಿಯಲ್ಲಿ ನಿರ್ಮಾಣ ಮಾಡಿ ನಮ್ಮ ಶಾಸಕರಾದಂಥ ಅಪ್ಪಾಜಿ ನಾಡಗೌಡರ ಹೆಸರಲ್ಲೇ ಮತ್ತೆ ಅದನ್ನು ಕಟ್ಟಡ ಉದ್ಘಾಟನೆ ಮಾಡುವಂಥ ವ್ಯವಸ್ಥೆ ಜಿಲ್ಲಾಧಿಕಾರಿಗಳು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸುತ್ತಾ ಈ ಒಂದು ಮನವಿಯನ್ನು ತಮ್ಮ ಮುಂದೆ ವಿನಂತಿಪೂರ್ವಕವಾಗಿ ಇಲ್ಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್, ಶಾಸಕರ
ಇದು ಲಾಡ್ಗೋಡು ಅಪ್ಪಾಜಿ ಲಾಡ್ಗೋಡು ಅವರು ಶಾಸಕರು ಗಮನಕ್ಕೆ ತಂದ ಮೇಲೆ ಅವ್ರು ಏನಾದರೂ ಇದ್ರ ಬಗ್ಗೆ ಶಾಸಕರು ಈಗಾಗಲೇ ಅದರ ಆಸಕ್ತಿ ಇಟ್ಟುಕೊಂಡು ಜಿಲ್ಲಾಧಿಕಾರಿಗಳು ಸಾಕಷ್ಟು ಸಲ ಅಲ್ಲಿ ಆ ಸ್ಥಳಕ್ಕೆ ಪರಿಶೀಲನೆ ಮಾಡಿದ ಮೇಲೆ ಆ ಸ್ಥಳವನ್ನು ಆಯ್ಕೆ ಮಾಡಿದ್ದಾರೆ. ಆದರೆ ಕೆಲವು ಜನರು ಏನು ಮಾಡ್ತಾ ಇದ್ದಾರೆ, ಊರಲ್ಲಿ ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಊರಲ್ಲಿ ಸ್ಥಳ ಬೇಕಲ್ಲ, ಊರಲ್ಲಿ ಸ್ಥಳ ಇದ್ದರೆ ಮಾತ್ರ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಸ್ಥಳನೇ ಇಲ್ಲ, ಎಲ್ಲಿ ಕಟ್ತಾ ಇದ್ದಾರೆ? ಸ್ಥಳ ಇದ್ದರೆ ಮಾತ್ರ ನಾವು ಕಟ್ಬೋದು. ಆ PWD ಇದೆ, ಅವ್ರ ಇಲಾಖೆ ಇದೆ, ನಮ್ಮದು ಇಲಾಖೆ ಇದೆ, ಅಲ್ಲಿ ಇಲಾಖೆಯ ಕಟ್ಟಡಗಳು ನಾವು ಕಟ್ಟಬೇಕಾಗುತ್ತೆ ಅನ್ನುವಂಥ ಅವರು ಹೇಳ್ತಾ ಇದ್ದಾರೆ. KEB ಇದೆ, ಅದು ಪ್ರೈವೇಟ್ ಇದೆ. ಇಂಥ ಒಂದು ನೆಪವನ್ನು ಇಟ್ಕೊಂಡು ಶಾಸಕರು ಹೇಳಿದರು, ನಿಮ್ಮಲ್ಲಿ ಯಾರಾದರೂ ಸಮೀಪ ಇದ್ದ 2 ಎಕರೆ ಜಮೀನು ಕೊಡುವುದಿದ್ರೆ ಹೇಳ್ರಿ, ಅಲ್ಲಿಂದ ಕಟ್ಟಮ್ಮ ಅಂತೇಳಿ. ಅದು ಮತ್ತೆ ಅದೇ ಪರಿಸ್ಥಿತಿ ಬರುತ್ತೆ. ಮತ್ತೆ ಬೇರೆಯವರು ಕೊಟ್ಟುಕೊಳ್ಳಿ, ಮತ್ತೆ ಯಾರು ಬೇರೆಯವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇದ್ದ ಸ್ಥಳದಲ್ಲಿ ಆದಷ್ಟು ಬೇಗನೆ ಸ್ಥಳವನ್ನು ಈಗಾಗಲೇ ಪರಿಶೀಲನೆ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಕಾಮಗಾರಿ ಆದಷ್ಟು ಬೇಗನೆ ಟೆಂಡರ್ ಕರೆದು ನಿರ್ಮಾಣ ಮಾಡಬೇಕಂತೇಳಿ ವಿನಂತಿ ಪೂರ್ವಕವಾಗಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಸರ್, ಹೆಸರು ರೋಷನ್ ಡೋಣಿ, ತಾಳಿಕೋಟಿ. ತಾಳಿಕೋಟಿ ಪಟ್ಟಣದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಬೇಕು ಅಂಥೇಳಿ ಇವತ್ತಿನ ದಿವಸ ತಾಳಿಕೋಟೆಯ ಎಲ್ಲ ಸಾರ್ವಜನಿಕರು ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಕೂಡಿ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರಿಗೆ ನಮನಗಳನ್ನು ಸಲ್ಲಿಸಿ ಪಾದಯಾತ್ರೆಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಪ್ರಜಾಸೌಧವನ್ನು ಶೀಘ್ರವಾಗಿ ಕಟ್ಟಡ ನಿರ್ಮಾಣವನ್ನು ಕೈಗೆತ್ಕೋಬೇಕು ಅಂಥೇಳಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಅದರಂತೆ ನಮ್ಮ ಮುದ್ದೇಬೇಳ ಮತಕ್ಷೇತ್ರದ ಶಾಸಕರಾದಂತಹ ಅಪ್ಪಾಜಿ ನಾಡಗೌಡರು ಕೂಡ ಪತ್ರಿಕೆಯಲ್ಲಿ ನಾನು ಓದಿದೆ, ಇವತ್ತು ಬಂದಂತಹ ಹಣವನ್ನು ನೀವು ಬೇಡ ಅಂತಂದ್ರೆ ಹೊಳ್ಳಿ ಹೋದ್ರೆ ಮುಂದೆ ನಾನು ಕಾರಣನಲ್ಲ ಅನ್ನುವಂಥ ಮಾತನ್ನು ನಾನು ನೋಡಿದೆ. ಅದಕ್ಕೆ ಅದು ಯಾವುದೇ ಕಾರಣಕ್ಕೂ ಹಣವನ್ನು ಹೊಳ್ಳಿ ಬಿಡಲಾರ್ದನ ಕಾಮಗಾರಿಗಳನ್ನು ಟೆಂಡರ್ ಕರೆದು ಕೈಗೆತ್ತಿಕೊಂಡು ಪ್ರಜಾಸೌಧವನ್ನು ಶೀಘ್ರವಾಗಿ ಕಟ್ಟಡ ನಿರ್ಮಾಣ ಮಾಡಬೇಕು. ತಾಳಿಕೋಟೆಗೆ ಮಂಜೂರಾದಂತಹ ಎಲ್ಲ ಕಚೇರಿಗಳನ್ನು ಕೂಡ ಅಲ್ಲಿ ಕೆಲಸ ಮಾಡಲು ಅನುವು ಮಾಡಿಕೊಡಬೇಕು ಅಂಥೇಳಿ ಶಾಸಕರಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳಲ್ಲಿ ಒತ್ತಾಯವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತಿನ ದಿವಸ ಮನವಿಯನ್ನು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಅರ್ಪಿಸಿರುತ್ತೇವೆ. ನೀಲಮ್ಮ ಪಾಟೀಲ, ತಾಳಿಕೋಟೆ ಮಾಜಿ ಪುರಸಭೆ ಅಧ್ಯಕ್ಷರು. ತಾಳಿಕೋಟೆ ಸಾರ್ವಜನಿಕರಾದ ನಾವು ತಮ್ಮಲ್ಲಿ ಬರೆದುಕೊಡುವ ವಿನಂತಿ ಅರ್ಜಿ ಏನೆಂದರೆ, ತಾಳಿಕೋಟೆ ಪಟ್ಟಣವು ಎಲ್ಲ ರಂಗದಲ್ಲಿ ಅತಿ ಶೀಘ್ರದಲ್ಲಿ ಬೆಳೆಯುತ್ತಿರುವ ಒಂದು ಪಟ್ಟಣವಾಗಿದ್ದು ಇರುತ್ತದೆ. ಸದರಿ ಪಟ್ಟಣದಲ್ಲಿ ಅತಿ ಅವಶ್ಯಕವಾಗಿ ಇರುವಂತಹ ಪ್ರಜಾಸೌಧ ಕಟ್ಟಡ ಮಾಡಲು ಸೂಕ್ತ ಜಮೀನು ಇಲ್ಲದೆ ಇರುವ ಕಾರಣ ಇಲ್ಲಿಯವರೆಗೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿರುವುದಿಲ್ಲ. ಈಗ ಪ್ರಸ್ತುತ ವಿದ್ಯಮಾನವನ್ನು ಗಮನಿಸಿ ತಾಳಿಕೋಟೆ ಪಟ್ಟಣದ ಸಮಗ್ರ ಅಭಿವೃದ್ಧಿ ಆಗಬೇಕೆಂಬ ಹಂಬಲದಿಂದ ಒಬ್ಬ ದಾನಿಗಳು ತಾಳಿಕೋಟೆ ಪಟ್ಟಣದ ರೀಸಾ ನಂಬರ್ 623/1 ಕ್ಷೇತ್ರ 19 ಎಕರೆ 39 ಗುಂಟೆ ಪೈಕಿ 2 ಎಕರೆ ಜಮೀನನ್ನು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಹೆಸರಿನಲ್ಲಿ ಪ್ರಜಾಸೌಧ ಕಟ್ಟಲು ಈಗಾಗಲೇ ಜಮೀನು ಬಿಟ್ಟುಕೊಟ್ಟಿದ್ದು, ಅದು ಮೆಹರ್ಬಾನ್ ಉಪ ನೋಂದಣಾಧಿಕಾರಿಗಳು ಮುದ್ದೇಬಾಳ್ ಇವರಲ್ಲಿ ನೋಂದಣಿ ಮಾಡಿದ್ದು ಇರುತ್ತದೆ. ಅದೇ ರೀತಿ ಸದರಿ ಜಮೀನು ಪೈಕಿ 2 ಎಕರೆ ಜಮೀನು ದಿನಾಂಕ 12/2/2026 ಮೆಹರ್ಬಾನ್ ತಹಸೀಲ್ದಾರ್ ಆದೇಶ ಪ್ರಕಾರ ಮ್ಯೂಟೇಷನ್ ಸಂಖ್ಯೆ T2-266 ದಾಖಲಾಗಿದ್ದು ಇರುತ್ತದೆ. ವಿಷಯ ಹೀಗೆ ಇರುವಾಗ ತಾಳಿಕೋಟೆ ಸಮಗ್ರ ಅಭಿವೃದ್ಧಿಯನ್ನು ಸಹಿಸಲಾಗದಂಥ ಶಕ್ತಿಗಳು ವಿನಾಕಾರಣ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡ ಕಟ್ಟಲು ಅಡೆತಡೆಯನ್ನು ಮಾಡುವ ದುರುದ್ದೇಶದಿಂದ ಸದರಿ 2 ಎಕರೆ ಜಮೀನು ಪಟ್ಟಣದಿಂದ ಬಹಳ ದೂರವಾಗಿರುತ್ತದೆ ಮತ್ತು ಜನರಿಗೆ ತೊಂದರೆ ಆಗುತ್ತದೆ ಅಂತ ನೆಪ ಮಾಡಿ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ದಾನಿಗಳು ತಾಳಿಕೋಟೆ ಪಟ್ಟಣದ ಸಾರ್ವಜನಿಕರ ಹಿತವನ್ನು ಕಾಪಾಡುವ ಉದ್ದೇಶದಿಂದ ನೀಡಿದಂಥ 2 ಎಕರೆ ಜಮೀನನ್ನು ಪ್ರಜಾಸೌಧ ಕಟ್ಟಡ ಮಾಡಬಾರದು ದುರುದ್ದೇಶದಿಂದ ಮತ್ತು ತಮ್ಮ ನೀತಿ ಸ್ವಾರ್ಥದಿಂದ ವಿರೋಧ ಮಾಡುತ್ತಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಏಕೆಂದರೆ ತಾಳಿಕೋಟೆ ಪಟ್ಟಣವು ಅತಿ ಶೀಘ್ರದಲ್ಲಿ ಬೆಳೆಯುತ್ತಿರುವುದರಿಂದ ಮತ್ತು ಈಗಾಗಲೇ ಪ್ರಜಾಸೌಧ ಕಟ್ಟಡ ಕಟ್ಟಲು ನೀಡಿದಂಥ ಜಮೀನಿಗೆ ಹತ್ತಿರ ಕರ್ನಾಟಕ ಹೌಸಿಂಗ್ ಬೋರ್ಡ್ ಪ್ರಮುಖ ಶಾಲಾ ಕಾಲೇಜುಗಳು ಇದ್ದು ಜನದಟ್ಟಣೆ ಹೊಂದಿರುವ ಪ್ರದೇಶವಾಗಿರುತ್ತದೆ. ವಿರೋಧಿಗಳು ಹೇಳುವಂತೆ ತಾಳಿಕೋಟೆ ಪಟ್ಟಣದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಂಚಾರವನ್ನು ಮಾಡಲು ತೊಂದರೆ ಆಗಿರುವುದಿಲ್ಲ. ಅದೇ ರೀತಿ ಸದರಿ ಜಮೀನು ತಾಳಿಕೋಟೆ ತಾಲೂಕಿನಲ್ಲಿ ಬರುವಂತಹ ಹಳ್ಳಿಗಳಾದ ಮೈಲೇಶ್ವರ, ಮಸ್ಕನಾಳ್, ಕೊಡಗಾನೂರು, ಕಾರಗನೂರು, ಗುಂಡಕನಾಳ್, ನಾವದಗಿ ಹಳ್ಳಿಗಳು ಕೇವಲ 2 ರಿಂದ 3 ಕಿಲೋಮೀಟರ್ ಸರ್ಕಾರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಆಗದಂತೆ ತಡೆಯಲು ವಿನಾಕಾರಣ ವಿರೋಧವನ್ನು ಮಾಡುತ್ತಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ವಿನಃ ಕಾರಣ ಪ್ರಜಾಸೌಧ ಕಟ್ಟಲು ವಿರೋಧ ಮಾಡುವವರು ಹಳೆಯ PWDಯಲ್ಲಿ ಪ್ರಜಾಸೌಧ ಕಟ್ಟಡ ಕಟ್ಟಬೇಕು ಅಂತ ಮಾಗಣಿ ಮಾಡಿದ್ದು ಕೇವಲ ರಾಜಕೀಯವಾಗಿದ್ದು ಇರುತ್ತದೆ. ಏಕೆಂದರೆ ಸದರಿ PWD ಸ್ಥಳಕ್ಕೆ ಹೊಂದಿಕೊಂಡು ಮದ್ಯಪಾನ ಮತ್ತು ಡಾಬಾಗಳನ್ನು ಹೊಂದಿಕೊಂಡು ಇರುವುದರಿಂದ ಪ್ರಜಾಸೌಧ ಕಟ್ಟಡ ಕಟ್ಟುವುದು ಸೂಕ್ತ ಸ್ಥಳ ಅಲ್ಲ ಎಂಬ ವಿಷಯ ಗೊತ್ತಿದ್ದರೂ ಕೂಡ ರಾಜಕೀಯ ಲಾಭ ಪಡೆಯಲು ವಿರೋಧವನ್ನು ಮಾಡಿ ಧರಣಿ ಸತ್ಯಾಗ್ರಹ ಹೋರಾಟವನ್ನು ಮಾಡುತ್ತಿರುವುದು ಸದರಿ ಅಲ್ಲ. ಆದ್ದರಿಂದ ಮೆಹರ್ಬಾನ್ ರವರು ಇಂಥ ಅಭಿವೃದ್ಧಿ ವಿರೋಧ ಇರುವ ಶಕ್ತಿಗಳು ಕಿವಿಗೊಂಡರೆ ಪ್ರಜಾಸೌಧ ಕಟ್ಟಡ ನಿಗದಿಪಡಿಸಿದ ಜಮೀನಿನಲ್ಲಿ ಕಟ್ಟಲು ಅನುಮತಿ ಮಾಡಿಕೊಡಬೇಕಂತ ಈ ಕೆಳಗೆ ಸಹಿ ಮಾಡಿದ ಸಾರ್ವಜನಿಕ ವಿನಂತಿ ಇರುತ್ತದೆ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.
ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ, ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026 ಆರಂಭವಾಗಲಿದೆ.